ತಪ್ಪು ಮಾಡಿದವರು ಅಂತ ಹೇಳ್ತಿದ್ದಂಗೆ ನಮಗೆ ಈಚೆಗೆ ನೆನಪಾಗೋದು ಒಂದೇ ಒಂದು ಹೆಸರು ಓಡಾಡ್ತಾ ಇದೆ, ಸಿದ್ದರಾಮಯ್ಯನವರ ಹೆಸರಿನ ಜೊತೆ ಸಂತೋಷ್ ಲಾಡ್. ನಾನು 2-3 ಸಾರಿ ಕ್ಲಾರಿಫೈ ಮಾಡಿದ್ದೀನಿ. ಸಂತೋಷ್ ಲಾಡ್ ಅವ್ರನ್ನ ನಾನು ಡಿಫೆಂಡ್ ಮಾಡ್ಕೋಬೇಕಾದಂಥ ಅಗತ್ಯ ಇಲ್ಲ. ಅದು ಯಾಕೆ ಅಂತ ಸಿದ್ದರಾಮಯ್ಯನವರಿಗೆ ಅಗತ್ಯ ಇಲ್ಲ ಅನ್ನೋದೇ ನನ್ನ ಡಿಫೆಂಡ್ ಮಾಡ್ಕೋತಾ ಇಲ್ಲ, ಈಗ ಮಾಡ್ಕೋತಾ ಇಲ್ಲ. ಬಟ್ ಇನ್ನೋಸೆಂಟ್ಗೆ ಶಿಕ್ಷೆ ಆಗಬಾರ್ದಲ್ಲ. ನಾನು ಅವ್ರಿಗೆ ಇನ್ನೋಸೆಂಟ್ ಅಂತ ಸರ್ಟಿಫಿಕೇಟು ಕೊಟ್ಟಿಲ್ಲ ಇಲ್ಲ ನಾನು. ಬಟ್ ನನಗೆ ಅವರು ಕೊಟ್ಟಿರ್ತಕ್ಕಂಥ ದಾಖಲಾತಿಗಳ ಪ್ರಕಾರ ಅವರು ಅಕ್ರಮ ಗಣಿಗಾರಿಕೆಯಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅನ್ನಲಿಕ್ಕೆ ಪುರಾವೆಗಳಿಲ್ಲ. ಅವ್ರು ಏನು ಹೇಳ್ತಾ ಇದ್ದಾರೆ ಅಂದರೆ, ದೇರ್ ಆರ್ 2 ಮೈನಿಂಗ್ ಕಂಪ್ನೀಸ್. ಒನ್ ಈಸ್ VS ಲಾರ್ಡ್ ಮೈನಿಂಗ್ ಕಂಪನಿ, ಇನ್ನೊಂದು VS ಲಾರ್ಡ್ ಅಂಡ್ ಸನ್ಸ್ ಕಂಪನಿ. ಈ ಆರ್ಗ್ಯುಮೆಂಟ್ ಅವರು ಹೇಳಿದ್ದಾರೆ. ನನ್ನ ಪ್ರಶ್ನೆ ಏನಂದ್ರೆ, ಅವರು ಏನು ಹೇಳ್ತಾರೆ ಅಂದರೆ, ಆ ಡಂಪಿಂಗ್ ಇದೆಯಲ್ಲ, ಕರೆಕ್ಟ್ ಆರ್ಗ್ಯುಮೆಂಟ್ ಅವರು ಮಾಡಿದ್ದಾರೆ, ಸಂತೋಷ್ ಲಾಡ್ ಅವರು ಮಾಡಿದ್ದಾರೆ. ನಾನು ಸಿದ್ದರಾಮಯ್ಯನವ್ರನ್ನ ಕೇಳಬೇಕಾದ್ರೆ ನಮಗೆ ಸಿದ್ದರಾಮಯ್ಯನವರಿಂದ ಏನು ನಿರೀಕ್ಷೆ ಇರುತ್ತೆ ಅಂದರೆ, ನೀವೇ ಹೇಳಿದ್ರಿ ಸೀದರ್ಸ್ ವೈಫ್ ಶುಡ್ ಬಿ ಅಬೌವ್ ಸಸ್ಪಿಷನ್ ಅಂತ ಅನೇಕ ಸಂದರ್ಭಗಳಲ್ಲಿ ತಾವು ಹೇಳಿದಿರಿ. ಬಟ್ ಅಟ್ ದ ಸೇಮ್ ಟೈಮ್ ಬೆನಿಫಿಟ್ ಆಫ್ ಡೌಟ್ ನಮಗೆ ಸಿದ್ದರಾಮಯ್ಯನವರ ಬಗ್ಗೆ ಅನುಮಾನ ಬರಕ್ಕೆ ಶುರು ಆಗ್ಬಿಟ್ರೆ ಬೆನಿಫಿಟ್ ಆಫ್ ಡೌಟ್ ಶುಡ್ ಗೋ ಟು ದಿ ಇನ್ನೋಸೆಂಟ್ ಪರ್ಸನ್ ಅಂತ. ಹಾಗಿದ್ರೆ ಸಂತೋಷ್ ಲಾಡ್ಗೂ ಹಿರೇಮಠ ಅವ್ರಿಗೂ ಏನಿರ್ಬೋದು, ವಾಟ್ ಸ್ಟೇಕ್ಸ್ ಮೈಟ್ ಹಿರೇಮಠ ಹ್ಯಾವ್? ನಾನು ಹಿರೇಮಠ ದುರುದ್ದೇಶದಿಂದ ಮಾಡ್ತಾ ಇದ್ದಾರೆ ಅಂತ ನಾನು ಹೇಳಕ್ ಹೋಗ್ತಾ ಇಲ್ಲ, ಅಥವಾ ಹಿರೇಮಠ ಹೋರಾಟ ಮಾಡ್ತಾ ಇರೋದು ತಪ್ಪು ಅಂತಲೂ ಕೂಡ ಹೇಳ್ತಾ ಇಲ್ಲ. ಯಾಕಂದ್ರೆ ನಾವು ಹಿರೇಮಠ ಅವರ ಹೋರಾಟಕ್ಕೆ ನಮ್ಮದು ಕೂಡ ಬೆಂಬಲ ಇದೆ, ಬೆಂಬಲ ಸೂಚಿಸಿ ನೀವು ಪಾದಯಾತ್ರೆ ಎಲ್ಲ ಮಾಡಿದ್ದೀವಿ. ಅದ್ರ ಬಗ್ಗೆ ನಮ್ದು ಎರಡನೇ ಮಾತಿಲ್ಲ. ಬಟ್ ನಾನು ಐ ಆಮ್ ನಾಟ್ ಕನ್ವಿನ್ಸ್ಡ್. ಬಟ್ ಮಿಸ್ಟರ್ ಸಂತೋಷ್ ಲಾಡ್ ಈಸ್ ಇನ್ವಾಲ್ವ್ಡ್ ಇನ್ ಇಲ್ಲಿಗಲ್ ಮೈನಿಂಗ್ನಲ್ಲಿದ್ದಾರೆ. ಟು ಬಿ ಅಬೌವ್ ಸಸ್ಪಿಷನ್ ಒಂದು ಆ್ಯಕ್ಷನ್ ತಗೋಬೋದಲ್ಲ ತಾವು? ಅದಕ್ಕೆ ನಾನು ಹೇಳಿದೆ, ಯಾವ ಥರ ದಾಖಲಾತಿಗಳಿದ್ರು ಕೊಡಿ, ನಾನು ಅದನ್ನು ಪರಿಶೀಲನೆ ಮಾಡಿ ಕ್ರಮ ತಗೋತೀನಿ ಅಂತ. ಅಲ್ಲ, ಸರ್ಕಾರನೇ ನಿಮ್ಮ ಕೈಲಿದೆ, ಅಕಸ್ಮಾತ್ ಇದೆಯೋ ಇಲ್ವೋ ಅಂತ ಕಂಡುಹಿಡಿಯಬಹುದಾದ ಶಕ್ತಿ ತಮಗೆ. ನಮಗಿರೋ ದಾಖಲಾತಿಗಳಲ್ಲಿಲ್ಲ. ನಿಮಗೆ ಇನ್ನೊಂದು ಹೇಳ್ತೀನಿ ನೋಡಿ, ಇವ್ರದ್ದು ಮೈನಿಂಗ್ ಲೈಸೆನ್ಸನ್ನು ಸಿ ಕ್ಯಾಟಗರಿ ಮಾಡಿದ್ದಾರೆ. ನಾವು ಅಲ್ಲೇನು ಇವರಿಗೆ ಸಿ ಕ್ಯಾಟಗರಿ ಮಾಡಿದಾಗ ಅವ್ರನ್ನಾಗೆ ಅದನ್ನು ಕೂಡ ರದ್ದು ಮಾಡಿದ್ದೀವಿ. ನಾವು ಇವ್ರ ಲೈಸೆನ್ಸು ರದ್ದು ಮಾಡಿದ್ವಿ. ನಂಬರ್ 1 ಬೇಲಿಕೇರಿ ಇದರಲ್ಲಿ CBI ಎಂಕ್ವೈರಿ ನಡೀತಾ ಇದೆ. ಸ್ಟಿಲ್ ಇಟ್ ಈಸ್ ಗೋಯಿಂಗ್ ಆನ್, ನಾಟ್ ಇಟ್ ಕನ್ಕ್ಲೂಡೆಡ್. ಸೊ ಅವ್ರು ತಪ್ಪು ಮಾಡಿದರೆ ಇಷ್ಟೊತ್ತಿಗೆ ಆಗಲೇ ಅವ್ರ ಮೇಲೆ ಕ್ರಮ ತಗೋಬೇಕಾಗಿತ್ತಲ್ಲ. ಬಟ್ ಬರೀ ಹಿರೇಮಠ ಅವ್ರು ಹೇಳ್ತಿರೋ ಮಾತಲ್ಲ, ತಮ್ಮದೇ ಪಕ್ಷದ ಇನ್ನೊಬ್ಬ ಶಾಸಕರಾದ ಅನಿಲ್ ಲಾಡ್ ಅವರು ಹೇಳಿದ್ದಾರೆ ಅದೇ ಮಾತನ್ನು. ಏನಂತ? ಸಂತೋಷ್ ಲಾಡ್ ಅವರ ಹೆಸರು ಇದೆ ಅನ್ನೋ ಥರದ್ದು. ನನ್ನನ್ನು ಮಾತ್ರ ಕೈ ಬಿಟ್ಟರು, ಅವರನ್ನು ಸೇರಿಸ್ಕೊಂಡ್ರು, ಅವ್ರಿಗೊಂದು ಟ್ರೀಟ್ಮೆಂಟು, ನನಗೊಂದು ಇದು ನಾವು ಸಿದ್ದರಾಮಯ್ಯನವರ ಇಂಟೆಗ್ರಿಟಿಯನ್ನು ಪ್ರಶ್ನೆ ಮಾಡೋ ಥರದ ಪ್ರಶ್ನೆಗಳು ಹುಟ್ಕೊಂಡಾಗ ನಮಗೆ ಸಿದ್ದರಾಮಯ್ಯನವ್ರನ್ನ ಕ್ಲಿಯರ್ ಮಾಡ್ಕೊಂಡ್ಬಿಡ್ಬೇಕು ಅನ್ನೋ ನಿರೀಕ್ಷೆ ನಮಗಿರುತ್ತೆ. ನಿಮ್ಮ ನಿರೀಕ್ಷೆ ಸರಿಯಾಗಿದೆ. ಬಟ್ ದಿ ಕ್ರಕ್ಸ್ ಆಫ್ ದಿ ಮ್ಯಾಟರ್ ಈಸ್, ನನಗೆ ಈಗ ಅವ್ರು ಇರ್ತಕ್ಕಂಥ ದಾಖಲಾತಿಗಳು, ಲೋಕಾಯುಕ್ತ ರಿಪೋರ್ಟು, CEC ರಿಪೋರ್ಟು, ಕೋರ್ಟ್ ಡಿಸಿಷನ್ನು, ಅದು ಯಾವುದರಲ್ಲೂ ಇವರೆಲ್ಲ ನೋಡಿದಾಗ ಇವರು ಇಲ್ಲೀಗಲ್ ಮೈನಿಂಗ್ ಮಾಡಿದ್ದಾರೆ ಅನ್ನೋದಕ್ಕೆ ದಾಖಲಾತಿಗಳಿಲ್ಲ ಅಷ್ಟೇ. ಓಕೆ, ನಿಮ್ಮ ಸರ್ಕಾರದ ಉಳಿದ ಮಂತ್ರಿಗಳ ಬಗ್ಗೆ ಮಾತಾಡಿದ್ದಾರೆ. ನೀವು ಈ ಮೌಲ್ಯಮಾಪನ ಅಂತ ಒಂದು ನಡೆಯುತ್ತೆ, ಅದರ ವಿಚಾರ ಬೇರೆ. ನಿಮ್ಮ ಅನಿಸಿಕೆ ಪ್ರಕಾರ ಯಾರು ಹ್ಯಾಸ್ ಎನಿಬಡಿ ಲೆಟ್ ಯು ಡೌನ್ ಮಿನಿಸ್ಟ್ರಿನಲ್ಲಿ? ಇದು ಟೂ ಅರ್ಲಿ. ನಿಮ್ಮ ನಿರೀಕ್ಷೆ ಮಟ್ಟಕ್ಕೆ ಕೆಲಸ ಮಾಡ್ತೀರಾ? ಎಲ್ಲರೂ ಮಾಡ್ತಾ ಇದ್ದಾರೆ. ಬಟ್ ಇನ್ನೊಂದು ವರ್ಷ ಆದಮೇಲೆ ನಾನು ಐ ವಿಲ್ ಗಿವ್ ಮೈ ಒಪಿನಿಯನ್. ಎವ್ಯಾಲ್ಯೂಯೇಷನ್ ಇನ್ನೊಂದು ವರ್ಷ ಆದಮೇಲೆ ಮಾಡಿ ಯಾರ್ಯಾರು. ಮೌಲ್ಯಮಾಪನದ ಬಗ್ಗೆ ಏನು ಹೇಳ್ತೀರಿ? ಈಗ ಮೌಲ್ಯಮಾಪ ರಾಜಕಾರಣದಲ್ಲಿ ಇದು ಪರೀಕ್ಷೆ ಅಲ್ಲ, ಇದು ಅದೇ ಹೇಳಿದ್ದು ಪರೀಕ್ಷೆ ಥರದ ಒಂದು ವ್ಯವಸ್ಥೆ. ಎಲ್ಲರೂ ಅವರು ಸರಿಯಾದ ರೀತಿಯಲ್ಲಿ ಮಾಡದೇ ಇದ್ದಾರೆ, ಅವರಿಗೆ ಕರೆದು ಹೇಳಿ ಮಾಡಿಸ್ತಕ್ಕಂಥ. ಪರೀಕ್ಷೆಗೆ ನಿಮ್ಮ ವಿರೋಧ ಇದೆ? ಆ ಥರ ಏನಿಲ್ಲ. ಪರೀಕ್ಷೆ ಅಂತ ಸಮ್ಮತಿ ಇದೆ. ಈಗ ಪಕ್ಷದಿಂದ ನಾವು ಇವ್ಯಾಲ್ಯೂಯೇಷನ್ ಮಾಡ್ತೀವಿ, ನಾನೇನು ಬೇಡ ಅಂತ ಹೇಳೋದಿಲ್ಲ. ನಾನು ಏನು ಒಂದೇ ಹೇಳಿದೆ ಅಂದರೆ, ಭಾಳ ಕಡಿಮೆ ಅವಧಿ ಆಯಿತು, 1 ವರ್ಷ ಆದರೆ ಒಳ್ಳೇದು ಅಂತ ಹೇಳಿದ್ನ ಹೊರತು ಎವ್ಯಾಲ್ಯೂಯೇಷನ್ ಮಾಡಬೇಡಿ ಅಂತ ಹೇಳಲಿಲ್ಲ ನಾನು. ಈ ಇಷ್ಟು ಬೇಗ ಮಾಡ್ತಿರೋದಕ್ಕೆ ತಮಗೆ ಒಪ್ಪಿಗೆ ಇಲ್ಲ ಒಂದು. ಇನ್ನೊಂದು, ಅದು ಇದು ಸಮಯ ಸಾಕಾಗಲ್ಲ ಅಂತ ಹೇಳಿದೆ. ಒಪ್ಪಿಗೆ ಅನ್ನೋದಕ್ಕಿಂತ ಹೆಚ್ಚಾಗಿ ಈ ಸಮಯ ಕಡಿಮೆ ಇದೆ, ಆಯಿತು ಅಂತ ಹೇಳಿದೆ. ಹೈಕಮಾಂಡ್ ತೀರ್ಮಾನದ ಪ್ರಕಾರ ಮಾಡ್ತೀವಿ ಅಂತ ಪರಮೇಶ್ವರ್ ಅವರು ಹೇಳ್ತಾರೆ. ಸಿದ್ದರಾಮಯ್ಯನವರಿಗೆ ಅದು ಒಪ್ಪಿಗೆ ಇಲ್ಲ ಅಂದರೆ, ಇಸ್ ದೇರ್ ಎ ಡಿಸ್ಕನೆಕ್ಟ್ ಬಿಟ್ವೀನ್ ಹೈಕಮಾಂಡ್ ಆ್ಯಂಡ್ ದ ಚೀಫ್ ಮಿನಿಸ್ಟರ್? ಇಲ್ಲ, ನನಗೆ ಗೊತ್ತಿದೆ ಅದು. ಎವ್ಯಾಲ್ಯೂಯೇಷನ್ ಮಾಡಬೇಕು ಅಂತಕ್ಕಂಥದ್ದು ರಾಹುಲ್ ಗಾಂಧಿಯವರು, ನಾನು ಮತ್ತು ಪರಮೇಶ್ವರ್ ಅವರು ಇದ್ದಾಗಲೇ ಹೇಳಿದರು.
ಬಟ್ ಅವರು ಈಗ ಅದು ಅನೌನ್ಸ್ ಆಯ್ತಲ್ಲ, ಅವಧಿ ಕಮ್ಮಿ ಆಯಿತು, ಇನ್ನು ಸ್ವಲ್ಪ ದಿನ ಆದರೆ ಒಳ್ಳೆಯದು ಅಂತ ಹೇಳಿದೆ ಅಷ್ಟೇ. ಅದಕ್ಕೆ ವಿರುದ್ಧ ಏನಿಲ್ಲ ನಾನು. ಓಕೆ. ಕ್ಯಾಬಿನೆಟ್ ಎಕ್ಸ್ಪ್ಯಾನ್ಷನ್ ಸಾಧ್ಯತೆ ಅಥವಾ ರೀಶಫಲ್ ತಕ್ಷಣಕ್ಕೆ ಅದು ಆ ಥರದ ರೀಸಫಲ್ ಮಾಡೋದಾಗಲಿ ಇಲ್ಲ. ಕ್ಯಾಬಿನೆಟ್ ಎಕ್ಸ್ಪ್ಯಾನ್ಷನ್ ಡಿಪೆಂಡಿಂಗ್ ಅಪಾನ್ ದಿ ಹೈಕಮಾಂಡ್ ಏನು ಹೇಳ್ತಾರೆ ಅದರ ಮೇಲೆ. ಹೈಕಮಾಂಡ್ ಜೊತೆ ಮಾತಾಡಿ ಅವರು ಮಾಡಬೇಕು ಅಂದರೆ ಮಾಡ್ತೀವಿ. ಮತ್ತು ಪಕ್ಷದ ಕಾರ್ಯಕರ್ತರಲ್ಲೂ ಒಂದು ಏನೋ ಅಸಹನೆ ಏನು ಶುರುವಾಗಿದೆ ಅಂದರೆ ನಿಗಮ ಮಂಡಳಿಗಳು ಕೂಡ ಇಲ್ಲ, ಅಕಾಡೆಮಿಗಳಿಗೂ ಆಗಿಲ್ಲ. ಪ್ರಾಸೆಸ್ ಶುರುವಾಗಿದೆ, ಅಕಾಡೆಮಿಗಳದ್ದು ಕೂಡ ನಡೀತಾ ಇದೆ. ಓಕೆ. ನಿಮ್ಮ ಸರ್ಕಾರದ ವಿಚಾರಕ್ಕೆ ಬಂದರೆ ಇನ್ನೊಂದು ಮಾತು ಹೊರಗಡೆ ಓಡಾಡ್ತಾ ಇದೆ. ಮಂತ್ರಿಗಳಿಗಿಂತ ಹೆಚ್ಚಾಗಿ ಮಂತ್ರಿಗಳ ಮಕ್ಕಳು ಅವರು ಪರಸ್ಪರ ತುಂಬ ಒಳ್ಳೆಯ ಸ್ನೇಹಿತರಾಗೋದು ತಪ್ಪಲ್ಲ. ಬಟ್ ಆ ಸ್ನೇಹದ ಒಂದು ಕೂಟ ಅಂತ ಶುರುವಾದಾಗ ಸ್ವಲ್ಪ ಸಮಸ್ಯೆ ಆಗಬಹುದೇನೋ, ಹೊರಗಡೆ ಸರ್ಕಾರದ ಕೆಲಸಗಳು ನಡಿಬಹುದೇನೋ, ಟ್ರಾನ್ಸ್ಫರ್ಗಳಾಗಬಹುದೇನೋ, ಯಾವುದೋ ಅದು ತಮ್ಮ ಗಮನಕ್ಕೆ ಬಂದಿದೆಯಾ ಅನ್ನೋದು ಮೊದಲನೇ ಪ್ರಶ್ನೆ. ಇಲ್ಲ, ಮಂತ್ರಿಗಳ ಮಕ್ಕಳು ಈಗ ಕಳೆದ ಮಂತ್ರಿಗಳ ತೀರ್ಮಾನಗಳ ಮೇಲೆ ಇನ್ಫ್ಲೂಯೆನ್ಸ್ ಮಾಡ್ತಾ ಇದ್ದಾರೆ ಅಂತ ಆ ಥರದ್ದು ಯಾವುದು ನಂಗೆ ಕಂಪ್ಲೇಂಟ್. ಯಡಿಯೂರಪ್ಪನವರ ಮೇಲೆ ಬಂದ ಅತಿ ದೊಡ್ಡ ಆಪಾದನೆ ಅವರ ಮಕ್ಕಳ ಹಸ್ತಕ್ಷೇಪ. ಈಗ ನನಗೆ ನನ್ನ ಮಗನೂ ಒಬ್ಬ ಇದ್ದಾನೆ, ಸಿದ್ದರಾಮಯ್ಯನವರಿಂದ ದೂರ ನನ್ನ ಮಗ ಇದ್ದಾನೆ, ಒಬ್ಬನೂ ಇದ್ದಾನೆ ನನ್ನ ಮಗ ಪಾಲಿಟಿಕ್ಸ್. ಬಟ್ ಅವನ್ಯಾವುದು ಬಂದು ನನಗೆ ಟ್ರಾನ್ಸ್ಫರ್ಗಳಾಗಲಿ ಅಥವಾ ಯಾವುದೇ ಡಿಸಿಷನ್ಗಳಾಗಲಿ ಅವ್ನು ನನಗೆ ಬಂದು ಅವ್ನು ಹೇಳೋದಾಗಲಿ ಇನ್ಫ್ಲೂಯೆನ್ಸ್ ಮಾಡೋದಾಗಲಿ ಯಾವುದೂ ಕೂಡ ಮಾಡಲ್ಲ. ಮತ್ತು ಒಂದು ವೇಳೆ ಮಾಡಿದ್ರು ಕೂಡ ನಾನು ಕೇಳೋದಿಲ್ಲ. ಅದು ಗಮನಿಸ್ತಾ ಇದ್ದೀರಾ ತಾವು? ಮುಖ್ಯಮಂತ್ರಿ ಮಗ ಅಂದಾಗ ಬಂದು ಕೆಲಸ ಆಗ್ಬೋದು ಅಂತ ಕೆಲವ್ರು ಹೋಗಿ ಕಾಣ್ಬೋದು, ಹೇಳ್ಬೋದು. ಆದರೆ ನಾನು ಕಾನ್ಸಿಯಸ್ ಆಗಿ ಪ್ರಭಾವಕ್ಕೆ ಒಳಗಾಗಿ ಅಥವಾ ಇನ್ಯಾವುದೋ ಇದಕ್ಕೆ ಒಳಗಾಗಿ ಯಾವುದನ್ನೂ ಮಾಡೋಕ್ಕೆ ಹೋಗಲ್ಲ. 5 ವರ್ಷದ ನಂತರ ಸಿದ್ದರಾಮಯ್ಯನವರು ಯಾವ ಥರ ಕರ್ನಾಟಕ ನೋಡಬೇಕು ಅಂತ ಅಂದ್ಕೊಳ್ತಾರೆ ಅಂತ ಕೇಳೋಣ ಅಂತ ಹೋದರೆ ಯಾಕೋ ಬಾಯಿ 3 ವರ್ಷ ಬರ್ತಾ ಇದೆ. ಇಲ್ಲ, ನೀವು ಬಹಳ ಕಾನ್ಫಿಡೆಂಟಾಗಿ ಕೇಳ್ಬೋದು, ಭಾಳ ಕಾನ್ಫಿಡೆಂಟಾಗಿ ಕೇಳ್ಬೋದು. ಅದ್ರ ಬಗ್ಗೆ ಅನುಮಾನ ಇಟ್ಕೋಬೇಕಾದ ಅಗತ್ಯ ಇಲ್ಲ.